ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀರಿ. ನಮ್ಮ ಅಕ್ಕ ಮನೆಯಲ್ಲಿ ಏನೇನು ಇದೆ ಒಂದು ಚಿಕ್ಕ ಹೋಮ್ ಟೂರ್ ಮಾಡೋಣ ಬನ್ನಿ. ನಮ್ಮ ಭಾವ ನೋಡಿ ಗೈಸ್, ಇದು ಫಸ್ಟು ಗಣೇಶ, ಜೈ ಗಣೇಶಾನಿ. ಇದೇನೇನು ಟ್ಯೂಬ್ಸು ಇದೆ, ಕಲರ್ದೇನೋ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಟೆಡಿ ಬೇರ್ದು, ಎತ್ತಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಗೈಸ್. ಆಮೇಲೆ ನೋಡಿ ಒಂದು ಫೋಟೋ ಫ್ರೇಮು, ಯಾವುದೋ ಹಳೆ ಫೋಟೋ ಫ್ರೇಮ್ಗೆ ಅವ್ರದ್ದು ಫೋಟೋಸ್ ಮೆಚ್ಚಿಬಿಟ್ಟಿದ್ದಾರೆ. ಇದು ನೋಡಿ ನೇಮ್ ಪ್ಲೇಟು, ಇದೆಲ್ಲ ಆ್ಯಕ್ಚುಲಿ ನಾವೇ ಮಾಡಿದ್ದು, ಸುಮ್ಮನೆ ಇದು ಪೇಂಟ್ ಮಾಡಿ ನಮ್ಮ ಅಕ್ಕ ಬರ್ತಿದ್ದಾರೆ. ನೋಡಿ ನಮ್ಮನೇಲಂತೂ ರಾಘವೇಂದ್ರ ಸ್ವಾಮಿ ಮಿಸ್ ಇಲ್ಲ. ಓಂ ಶ್ರೀ ರಾಘವೇಂದ್ರ, ಇದು ಅವ್ರ ಮನೆ, ದೇವ್ರ ಮನೆ. ಇವಾಗ ಅಡುಗೆ ಮನೆ ತೋರಿಸ್ತೀನಿ ಬನ್ನಿ. ನಮ್ಮ ಅಕ್ಕ ಯಾವ ಥರ ಇಟ್ಕೊಂಡಿದ್ದಾರೆ ಅಡುಗೆ ಮನೆ ಅಂತ. ಇಲ್ಲಿ ಏನೇನೋ ಗಿಡ ಎಲ್ಲ ಇಟ್ಟಿದ್ದಾರೆ. ಇದು ನೋಡಿ ಡ್ರೀಮ್ ಕ್ಯಾಚರ್, ಎಲ್ಲ ಕಡೆ ಡ್ರೀಮ್ ಕ್ಯಾಚರ್ ನಾವು ಮಾಡಿರೋದು. ಇದೇನೋ ತರಿಸಿದ್ದಾರೆ ನೋಡಿ, ಇದೊಂಥರ ಚೆನ್ನಾಗಿದೆ, ಕ್ಯೂಟಾಗಿ. ಎಲ್ಲಿ ತಗೊಂಡಿದ್ದು? ಹೋಮ್ ಸೆಂಟ್ರಲ್ಲಿ ತಗೊಂಡಿದ್ದಾರೆ. ನಿಮಗೂ ಬೇಕಂದರೆ ಲಿಂಕ್ ಕೇಳಿ, ಲಿಂಕ್ ಹಾಕ್ತೀರಿ. ನಾವು ಆನ್ಲೈನಲ್ಲೇ ತೊಗೊಂಡಿದ್ದು, ಆನ್ಲೈನಲ್ಲ ಶಾಪಲ್ಲಂತೆ. ಓಕೆ, ನೀವು ಆಫ್ಲೈನ್ ಶಾಪ್ ವಿಸಿಟ್ ಮಾಡಿ ತೊಗೊಳ್ಳಿ. ನೋಡಿ ಗಿಡ ಎಲ್ಲ ಬೆಳೆಸಿದ್ರೆ, ಬುದ್ಧ ಎಲ್ಲ ಇದೆ. ಇನ್ನು ನಮ್ಮ ಪಾಪು ಹೆಸರು ಮೋನು, ಅದಕ್ಕೆ ನಾವು ಇದೊಂದು ಚಿಕ್ಕದ್ದು ಇದು ಮಾಡಿಸಿದಿರಿ. ಓಕೆ, ಸೊ ನಮ್ಮ ಅಕ್ಕ ಗಿಡ ಅಂದರೆ ಇಷ್ಟ, ಎಲ್ಲ ಕಡೆ ಗಿಡನೇ ಹಾಕ್ಬಿಟ್ಟಿದ್ದಾರೆ. ನೋಡಿ ನೋಡಿ ಇಲ್ಲೊಂದು, ಇಲ್ಲಿ ನೋಡಿ ನನ್ನ ಫೋಟೋ ಬಿಟ್ಟು ಎಲ್ಲರ ಫೋಟೋ ಇದೆ ಇಲ್ಲಿದ್ರೆ ಗೈಸ್. ಎಲ್ಲದ್ದು ಹಾಕಿದ್ದಾರೆ. ಇಲ್ಲಿ ನೋಡಿ ಡ್ರೀಮ್ ಕ್ಯಾಚರು, ಇದು ಆ್ಯಕ್ಚುಲಿ ನಾವೇ ಮಾಡಿದ್ದು. ಒಂದು ನಾನು, ಒಂದು ನಮ್ಮ ಅಕ್ಕ ಮಾಡಿದ್ದು. ನಿಮಗೆ ಡ್ರೀಮ್ ಕ್ಯಾಚರು ಬೇಕಂದ್ರೆ ಹೇಳಿ, ನಾವು ಮಾಡಿಕೊಡ್ತೀವಿ. ಇದು ನಮ್ಮ ಪಾಪು ಬರ್ತಡೆಗೆ ನಮ್ಮ ದೊಡ್ಡಪ್ಪ ಕೊಟ್ಟಿದ್ದು ಗಿಫ್ಟು. ಅವ್ರಿಗೆ ತಾತ, ನಮಗೆ ದೊಡ್ಡಪ್ಪ. ಓಕೆ, ನೋಡಿ ಇಲ್ಲೂ ಈ ರೂಮಲ್ಲೂ ಒಂದು ಚಿಕ್ಕ ಗಿಡ ಹಾಕಿದ್ದಾರೆ. ಇವ್ರ ಮನೆಗೆ ಬಂದರೆ ಏನೋ ಒಂಥರ ಪೀಸ್ಫುಲ್ ವೈಬ್ಸ್ ಕೊಡುತ್ತೆ ಗೈಸ್ ನಮಗೆ. ಇದು ನಮ್ಮ ಪಾಪು ಫಸ್ಟ್ ಬರ್ತಡೆಗೆ ನೇಮ್ ಪ್ಲೇಟ್ ಮಾಡಿಸಿದ್ದು ನಾವು ಆಚೆ ಕಡೆಗೆ. ಇದು ನೋಡಿ, ಇದು ಯಾವುದೋ ಒಂದು ಹಳೇ ವುಡ್ ಪೀಸ್ದು ಫ್ರೇಮು. ಇದನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡು ಮಕ್ಕಳದ್ದು ಇದು ಮಾಡಿದ್ದಾರೆ. ಇದೊಂದು ಕೆನೋಪಿ ಮಾಡಿದ್ದಾರೆ, ಬಟ್ ಕೆನೋಪಿ ಇವಾಗ ಎಲ್ಲ ಮಕ್ಕಳು ದೊಡ್ಡವರಾಗ್ಬಿಟ್ಟಿರೋದಕ್ಕೆ ಇದನ್ನೆಲ್ಲ ನಮ್ಮ ಅಕ್ಕ ಹಳೆ ಸಾಮಾನು, ಮಕ್ಕಳದ್ದು ಆಟ ಸಾಮಾನು ಎಲ್ಲ ಹಾಕಿ ಇಟ್ಟಿದ್ದಾರೆ. ಸೊ ಇದು ಹಳೇ ಕಾಲದ ಬೀರು. ಇದು ನಮ್ಮ ಅಜ್ಜಿ, ಇವರು ಅವ್ರ ಅತ್ತೆ ಬೀರು ಆ್ಯಕ್ಚುಲಿ. ಸೊ ಅದನ್ನ ಇದೊಂದು ಇದು ಬರುತ್ತಲ್ಲ, ವಾಲ್ಗೆ ಮೆಚ್ಚೋದು ಬರುತ್ತಲ್ಲ ಶೀಟು, ಅದರಲ್ಲಿ ಮೆಚ್ಚಿ ಈ ಥರ ಮಾಡಿದ್ದಾರೆ ನೋಡಿ. ಇದು ಅವರ ಅತ್ತೆ ಮಾವ. ಓಕೆ, ಸೊ ನೋಡಿ ಇಲ್ಲಿ ಇನ್ನೊಂದೇನೋ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಪೇಂಟ್ ಎಲ್ಲ ನಮ್ಮ ಅಕ್ಕನೇ ಮಾಡಿದೆ ಆ್ಯಕ್ಚುಲಿ. ಮನೆ ಇಡೀ ಪೇಂಟ್ ನೋಡಿ, ಎಲ್ಲ ಪೂರ್ತಿ ನಮ್ಮ ಅಕ್ಕನೇ ಹೊಡೆದಿರೋದು ನೋಡಿ. ಇವರೇ ಕಲಾವಿದೆ. ನೋಡಿ ನಮ್ಮ ಅಕ್ಕ ಮನೆಯದು 2ನೇ ರೂಮ್ ತೋರಿಸ್ತಾ ಇದ್ದೀನಿ. ಇದೇನು ಒಂದು ಕೊಟ್ಟಿದ್ದಾರೆ. ಇದ್ರಲ್ಲಿ ನೋಡಿ ಸ್ಟಿಕ್ಕರ್ಸ್ ಬರುತ್ತಲ್ಲ, ಅದನ್ನ ಪೇಸ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಸೇಮ್ ಅದೇ ಟೆಡಿ ಬೇರ್ದು ಹೇಳಿದ ಅದೇ. ಇನ್ನೂ 2ರಲ್ಲಿ ಖಾಲಿ ಇದೆ. ಇಲ್ಲಿ ಸ್ನೇಕ್ ಪ್ಲಾಂಟ್ ಇಟ್ಟಿದ್ದಾರೆ. ಅಂದರೆ ಅದು ಸ್ಟಾರ್ಟಿಂಗ್. ಇದೇನೋ ನೋಡಿ ಟಿ ವಿ ಯೂನಿಟ್. ಇಲ್ಲೂ ಏನೋ ಒಂದು ಜುಗಾಡ್ ಮಾಡಿದ್ದಾರೆ. ಇಲ್ಲೆಲ್ಲ ಪ್ಲ್ಯಾಂಟ್ಸು, ಇಲ್ಲೊಂದು ಪ್ಲ್ಯಾಂಟ್ ಇಟ್ಟಿದ್ದಾರೆ. ಇದೇನೋ ಗೊತ್ತಿಲ್ಲ ಗೈಸ್, ಏನು ದೊಡ್ಡದು ಗೊತ್ತಿಲ್ಲ. ಚೆನ್ನಾಗಿತ್ತು ಅಂತ ಇಟ್ಬಿಟ್ಟವ್ರೆ ಶೋಪೀಸ್ ಥರ. ಸೊ ಇದೊಂದು ಕಬೋರ್ಡು. ಇಲ್ಲಿ ನೋಡಿ, ಇದು ನಮ್ಮ ಬಾಬಾ ಬರ್ತಡೆಗೆ ಮಾಡಿಸ್ಕೊಟ್ಟಿದ್ದು ನಮ್ಮ ಅಕ್ಕ. ಇದು ನಮ್ಮ ದೊಡ್ಡಪ್ಪ ಮಾಡಿಸಿದ್ದು ಅವಳು ಫಸ್ಟ್ ಬರ್ತಡೆಗೆ. ಇಲ್ಲಿ ನೋಡಿ ಮುಳುಗಿ ಹೋಗ್ಬಿಟ್ಟವನೇ ಗೈಸ್. ಸೊ ಇದೊಂದು ಸ್ಮಾಲ್ ಕಿಟಕಿ ಯೂನಿಟ್ಟು. ಇಲ್ಲಿ ಏನೋ ಒಂದು ಸ್ವಲ್ಪ ಕುತ್ಕೊಳ್ಳೋ ಥರ ಮಾಡಿದ್ದಾರೆ. ಮಿರರ್ ಇದೆ. ಇಲ್ಲಿ ನೋಡಿ ಇನ್ನೊಂದು ಗ್ರೀನ್ ಕ್ಯಾಚರ್ ಹಾಕಿದ್ದಾರೆ. ಸೊ ಇದು ಇವರು ರೂಮ್
ಟೋಟಲ್ ರೂಮಿಂಗ್ ಇದೆ. ಓಕೆ, ಇಲ್ಲಿ ನೋಡಿ, ಇದು ಎಕ್ಸ್ಟ್ರಾರ್ಡಿನರಿ ಪೀಸ್. ಆ್ಯಕ್ಚುಲಿ ಇದನ್ನು ನಾನೇ ಮಾಡಿದ್ದು ಹೇಳ್ಬೇಕಂದ್ರೆ. ಈ ಪೀಸ್ನ ನಾನೇ ಮಾಡಿದ್ದು. ಐ ಮೀನ್ ಈ ಡ್ರೀಮ್ ಕ್ಯಾಚರ್ ಫುಲ್ ಈ ಥರ ಐಡಿಯಾ, ಈ ಪೋನ್ಸಿದ್ದು ಈ ಥರ ಟ್ರೀ ಮಾಡಿದ್ದು ಇದೆಲ್ಲ ನಾನೇ. ತುಂಬ ಹಳೇ ಪೀಸು, ಆದರೆ ಇವಾಗ ಅದೆಲ್ಲ ಪುಕ್ಕ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಈ ಥರದ್ದೆಲ್ಲ ನಾವು ಚೆನ್ನಾಗಿ ಮಾಡ್ತೀವಿ ಗ್ಯಾಸ್. ಸೊ ಬಿದ್ದಾಯ್ತು ಬಿದ್ದೈತೆ ಗ್ಯಾಸ್. ಓಕೆ, ನಿಮಿಷ. ಓಕೆ, ಡನ್ 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 ಡನ್. ಓಕೆ, ಸರಿ ಬನ್ನಿ. ಇವಾಗ ಪಲಾವ್ ಆಗಿದೆ. ಪಲಾವ್ ತಿಂದ್ಬಿಟ್ಟು ನಾವು ಇದಕ್ಕೆ ಹೋಗೋಣ. ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಪಲಾವ್ ಆಯ್ತಾ? ನಮ್ಮ ಮನೇಲಿ ಬಿಗ್ ಬಾಸ್ ಓಡ್ತಾ ಇದೆ. ಸೊ ನೋಡಿ, ಇದು ಬ್ಯಾಂಬೂ, ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ನಮ್ಮ ಅಕ್ಕ ಮನೇಲಿ. ಇದು ಒಂದು ಫೋಟೋ ಫ್ರೇಮು, ಇದು ಒಂದು ಗಿಡ. ಈ ರೋಸ್ ಆಕ್ಚುಲಿ ನಮ್ಮ ಭಾವ ನಮ್ಮ ಅಕ್ಕಗೆ ನೋಡಕ್ ಬಂದಾಗ ಫಸ್ಟ್ ಕೊಟ್ಟಿರೋ ರೋಸ್, ಗೋಲ್ಡನ್ ರೋಸ್, ಹೆಂಗ್ ಹಾಳು ಮಾಡಿ ಅದು ಒಂದು ಏನೋ ಇರ್ಲಿ ಅಂತ ಇಲ್ಲಿ ಡಿಸೈನ್ ತರ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ನೋಡಿ, ಗೊತ್ತಲ್ವಾ, ಎಣ್ಣೆ ಬಾಟ್ಲು. ಇದು ಆಂಟಿಕ್ವಿಟಿ ಬಾಟ್ಲು. ಇದು ಯಾವ್ದು ಬ್ರ್ಯಾಂಡ್ ನನ್ಗೆ ಗೊತ್ತಿಲ್ಲ. ಸೊ ಎಲ್ಲ ಎಣ್ಣೆ ಬಾಟ್ಲನ್ನ ಸಂಗ್ರಹಿಸಿ ನಮ್ಮ ಅಕ್ಕ ಇದೆಲ್ಲ ಮಾಡಿಟ್ಟಿದ್ದಾರೆ. ಫೋಟೋ ಫ್ರೇಮ್ ಇದು ನೋಡಿ, ಆಮೆ. ಸೊ ಇದು ಮನೇಲಿ ಇಟ್ಟರೆ ಒಳ್ಳೆ ಇದಾಗುತ್ತೆ ನೋಡಿ. ಅದು ವಾಟರ್ ಹಾಕಿದ್ದಾರೆ ನೋಡಿ, ನೀರು ಕಾಣಿಸ್ತಾ ಇದೆ. ಸೊ ವಾಟರು ಇದನ್ನ ಈ ತರ ಇಟ್ಟರೆ ಮನೆಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಇದರಿಂದ ನಮ್ಮ ಅಕ್ಕ ಇಟ್ಟಿದ್ದಾರೆ ನೋಡಿ. ಬಿಗ್ ಬಾಸ್ ನಾವು ಸಪೋರ್ಟ್ ಮಾಡೋದು ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ಯಾರು ರಕ್ಷಿತಾ, 3 ಜನ ನಾವು ಸಪೋರ್ಟ್ ಮಾಡೋದು. ಯಾರು ಸಪೋರ್ಟ್ ಮಾಡೋದು? ಚಿಲ್ಟಿ ಚಿಲ್ಟಿ ಇಲ್ಲಡಿ. ಗಿಡ ಎಲ್ಲ ಬೆಳೆಸಿದ್ದಾರೆ ನಮ್ಮ ಅಕ್ಕ. ಇಲ್ಲೂ ಎನ್ನು ಹಾಕಿದ್ದಾರೆ ನೋಡಿ. ಇದೆ ಬಾಸುಮತಿ ಎಲೆ. ಸೊ ನಾವು ಇದನ್ನೇ ಹಾಕೋದು ಪಲಾವ್ಗೆಲ್ಲ. ಎಲ್ಲ ಚಿಕ್ಕ ಚಿಕ್ಕ ಗಿಡ ಬೆಳೆಸಿದ್ದಾರೆ ಇಲ್ಲಿ. ಇಷ್ಟು ಇದು ಗಿಡ ಎಲ್ಲ ಇಷ್ಟು ಬೆಳೆಸಿದ್ದಾರೆ. ಇಲ್ಲಿ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ. ಇದನ್ನ ಆಕಾಶ್ ಮೆಣಸಿನ್ಕಾಯಿ ಅಂತಾರೆ. ತುಂಬ ಖಾರ ಇರುತ್ತೆ. ಇದು ಇಸ್ ದ ಬೆಸ್ಟ್ ರೆಮಿಡಿ ಫಾರ್ ಕಾಫ್ ಆ್ಯಂಡ್ ಕೋಲ್ಡ್. ಅಣ್ಣ ಚಿಲ್ಟಿ ಇದು ಹೂವು ಅಣ್ಣ, ಹೂವು ಹೂವು ಬಾಯ್ಲಿ ಕಿಲಾಡ. ಇಲ್ಲಿ ಹೂವು ತೋರಿಸ್ಬಾರ ಅವ್ರಿಗೆ, ಇಲ್ಲಿ ಗಿಡ ತೋರಿಸ್ ಎಲ್ಲರಿಗೂ. ಇದಂತೂ ನೋಡಿ, ಈ ಹೂವು ಅಂತೂ ದಿಸ್ ಇಸ್ ದ ಬೆಸ್ಟ್ ಫ್ಲವರ್. ಈ ಗಿಡ ನೀವು ಮನೇಲಿ ಇಟ್ಕೊಳ್ಳಿ, ದೇವ್ರಿಗೆಲ್ಲ ಒಂದು ಹಾಕೋಕ್ಕೆ ತುಂಬ ಚೆನ್ನಾಗಿದೆ. ಇದೇ ಟೆರೆಸ್ಸು, ಅಷ್ಟೊಂದೇನು ಚೆನ್ನಾಗಿಲ್ಲ. ದಟ್ಸ್ ಆಲ್ ಗೈಸ್.